ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಸಂಡೇ ಬ್ಲಾಗ್ ಆಗಿತ್ತು. ಇವತ್ತು ಊರಿಂದ ತಂಗಿ ಬರ್ತಾ ಇದ್ಲು, ಹಾಗಾಗಿ ಕರ್ಕೊಂಡು ಬರೋಣ ಅಂತ ಬಸ್ ಸ್ಟಾಪಿಗೆ ಬಂದಿದ್ದೆ. ಮಳೆ ಸ್ವಲ್ಪ ಕಡಿಮೆ ಆಗಿದೆ. ನಾನು ಹೋದಾಗ ಇನ್ನೂ ಬಸ್ ಬಂದಿಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದೆ. ಆಮೇಲೆ ಬಸ್ ಬಂತು. ನಮ್ಮೂರ ಹೆಸರು ಬಸ್ಸಲ್ಲಿ ನೋಡಿದರೆ ಅದು ಎಲ್ಲಿ ನೋಡಿದ್ರೂ ಒಂಥರ ಖುಷಿ ಆಗುತ್ತೆ, ಊರೆಲ್ಲ ನೆನಪಾಗುತ್ತೆ. ಆ ಫೀಲ್ ಎಲ್ಲರಿಗೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಂಗಿ ಕೂಡ ಬರ್ತಲು. ಚಿಕ್ಕಿ ಯಾವಾಗ ಬರ್ತಾಳೆ ಅಂತ ಒಂದು ಬೆಳಿಗ್ಗೆಯಿಂದನೂ ಕೇಳ್ತಾ ಇದ್ದಾಳೆ. ಅವಳಿಗೆ ವೇಟ್ ಮಾಡ್ತಾ ಇದ್ದಾಳೆ. ಬನ್ನಿ ಊರಿಂದ ಏನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ನೋಡೋಣ. ಬನಾನ ಕೊಟ್ಟು ಕಳಿಸಿದ್ದಾರೆ. ಗೊಂಬೆಗೆ ಬನಾನ ಅಂದರೆ ತುಂಬ ಇಷ್ಟ. ಬನಾನ ಎಷ್ಟಿದ್ರೂ ಖಾಲಿ ಮಾಡ್ತಾಳೆ ಅವಳು, ಹಾಗೆ ಬನಾನ ಕೊಟ್ಟು ಕಳಿಸಿದ್ದಾರೆ. ಮತ್ತು ಬುತ್ತಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಬಳೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ ನನಗೆ, ಮತ್ತು ಗೊಂಬನಿಗೆ ಕೊಟ್ಟು ಕಳಿಸಿದ್ದಾರೆ. ಬಳೆ ಚೆನ್ನಾಗಿದ್ದ. ಮತ್ತು ಉಂಡೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ನನಗೆ ಉಂಡೆ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ನೈವೇದ್ಯ ಮಾಡಲಿಕ್ಕೆ ನಾಳೆ ನೈವೇದ್ಯ ಮಾಡಲಿಕ್ಕೆ ನನಗೆ ಮೊದಲೇ ಉಂಡೆ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಮತ್ತು ಚಕ್ಲಿ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಚಕ್ಲಿ ನನಗೆ ಇಷ್ಟ. ಮತ್ತು ಊಟಕ್ಕೆ ಅಂತ ಚಪಾತಿ ಮಾಡಿಕೊಟ್ಟಿದ್ದಾರೆ. ಹಸ್ಬೆಂಡ್ ಊರಿಗೆ ಹೋಗಿ ಬರೋವಾಗಲೆಲ್ಲ ಕೇಳ್ತಿರ್ತಾರೆ ನಮ್ಮ ಮತ್ತೆ ಏನು ಮಾಡಿ ಕೊಟ್ಟು ಕಳಿಸಿದ್ರು ಅಂತ. ಹಾಗಾಗಿ ಬರುವಾಗಲೆಲ್ಲ ಮಮ್ಮಿ ಊಟಕ್ಕೆ ಮಾಡಿ ಕೊಟ್ಟು ಕಳಿಸ್ತಾರೆ. ಮತ್ತು ಚೂಡ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಮತ್ತು ನೆನೆಸಿರೋ ಹೆಸರು ಕಾಳು ಕೊಟ್ಟಿದ್ದಾರೆ. ಮತ್ತು ಶೇಂಗಾ ಚಟ್ನಿ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ತವ್ರ ಮನೆಯವರಿಗೆ ಸಿಗೋ ಊಟಕ್ಕೆ. ಮತ್ತು ಉಪ್ಪು ತುಪ್ಪ ಕೊಟ್ಟಿದ್ದಾರೆ. ಮತ್ತು ನಿಂಬಿಕೆ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಮತ್ತು ಲಿಂಬು ಕೊಟ್ಟಿದ್ದಾರೆ. ಮತ್ತು ನೋಡುವ ಏನು ಕೊಟ್ಟಿದ್ದಾರೆ ಅಂತ. ಚೂಡ ಕೊಟ್ಟಿದ್ದಾರೆ. ಮತ್ತು ಕೆಂಪು ಚಟ್ನಿ ಕೊಟ್ಟಿದ್ದಾರೆ. ಗೊಂಬೆ ಡ್ರೆಸ್ ಕೊಟ್ಟಿದ್ದಾರೆ. ತಂಗಿನೇ ಹೊಲಿದಿರೋದು. ತುಂಬ ಚೆನ್ನಾಗಿದೆ ಡ್ರೆಸ್ಸು. ಮನೆಯಿಂದ ಯಾರಾದರೂ ಬಂದರೆ ಅಥವಾ ಒಂದು ವಸ್ತು ಬಂದರೂ ನಮಗೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಮಮ್ಮಿ ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ. ಅವಳು ಚಿಕ್ಕ ಜೊತೆ ಆಟ ಆಡ್ತಾ ಇದ್ದಾಳೆ. ಅವಳು ತುಂಬ ಖುಷಿಯಾಗಿದೆ ಬಂದಿದ್ದು. ಸಂಜೆ ಪಾನಿಪುರಿ ಮಾಡಿಕೊಂಡು ಇವತ್ತಿನ ಸಂಡೇನ ಮುಗಿಸಿದ್ವಿ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಬೈ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.